ನಮಸ್ಕಾರ. ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡ ಅಲ್ಲಿಂದ ಡಾಕ್ಟರ್ ಐರಾದೇವಿ ಅಂಗಡಿ ತೋಟಗಾರಿಕಾ ವಿಜ್ಞಾನಿ ಇದ್ದೀನಿ. ಸೊ ಇವತ್ತು ನಾವು ಆವಿಷ್ಕಾರಿ ರೈತರ ಒಂದು ಆವಿಷ್ಕಾರದಲ್ಲಿ ಇಲ್ಲಿಗೆ ಬಂದಿದ್ದೀವಿ. ಹುಬ್ಬಳ್ಳಿಯಲ್ಲಿ ಚಳಮಟ್ಟಿ ಅನ್ನೋ ಒಂದು ಪ್ಲೇಸಲ್ಲಿ ಇದ್ದೀವಿ. ಇಲ್ಲಿ ನಾವು ಮಶ್ರೂಮ್ ಕಲ್ಟಿವೇಷನ್ ಮಾಡ್ತಿರುವಂಥ ಆವಿಷ್ಕಾರಿ ರೈತರ ಜೊತೆಗೆ ಇಂದು ನಾವು ಇಲ್ಲಿ ಬಂದಿದ್ದೀವಿ. ನಿಮ್ಮ ಒಂದು ಪರಿಚಯ ಹೇಳ್ಕೊಡಿ ನಮಗೆ. ನಾನು ಕೃಷ್ಣ ಗಜಕೋಶ್ ಅಂತೇಳಿ. ಆ್ಯಕ್ಚುಲಿ ನಂದು 2007-11 ನಾನು ಇಂಜಿನಿಯರಿಂಗ್ ಮುಗಿಸಿದೆ. ಆಮೇಲೆ MS ರಾಮಯ್ಯದಲ್ಲಿ MTech ಮಾಡಿದೆ. ಅದಾದಮೇಲೆ ನಾನು 1 ಇಯರ್ ಜಾಬ್ ಮಾಡಿದೆ, ಸ್ಟ್ರಕ್ಚರಲ್ ಇಂಜಿನಿಯರ್ ಜಾಬ್ ಮಾಡಿದೆ. ಅದಾದಮೇಲೆ ನನಗೆ ಆ್ಯಕ್ಚುಲಿ ಹೆಂಗೆ ಅನಿಸ್ತಂದರೆ ಬೆಂಗಳೂರು ಲೈಫ್ ಅಂದರೆ ಟ್ರಾಫಿಕಲ್ಲಿ ಇದೆಲ್ಲ ಸರಿಯಲ್ಲ, ಸುಮ್ಮನೆ ನಮ್ಮ ಊರಲ್ಲಿ ನಾವು ಏನಾದರೂ ಮಾಡಬಹುದು ಅಂದರೆ ಆ್ಯಸ್ ಎ ಎಜುಕೇಟೆಡ್ ನಾಲೆಜ್ ಕರೆಕ್ಟ್ ಆಗಿತ್ತಪ್ಪ ಅಂತಂದರೆ ನಾವು ಎಲ್ಲಾದರೂ ಸಾಧನೆ ಮಾಡ್ಬೋದು ಅಂತ ಹೇಳಿ ನಾನು ಹುಬ್ಳಿಗೆ ಬಂದೆ. ಹುಬ್ಳಿಗೆ ಬಂದ ಮೇಲೆ ನಾನು ಏನಾದರೂ ಏನು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ದೆ. ಅಂದರೆ ಈಗ ಒಂದು ಕ್ಯೂರಿಯಾಸಿಟಿ ಇರುವಂಥ ವಸ್ತು ಬೇಕಾಗಿದ್ದು ನನಗೆ. ಹಾಗಾಗಿ ನಾನು ಸ್ಟಾರ್ಟಿಂಗ್ ಫಸ್ಟ್ ಡೈರಿ ಫಾರ್ಮ್ ಮಾಡ್ಬೇಕಂತ ಮಾಡಿದೆ. ಆಮೇಲೆ ನನಗೆ ಹೆಂಗೆ ಅನಿಸ್ತಪ್ಪ ಅಂದರೆ ಡೈರಿ ಫಾರ್ಮ್ ಆ್ಯಕ್ಚುಲಿ ಬೇಡ, ಭಾಳ ಚಾಲೆಂಜಿಂಗ್ ಇದೆ, ರಿಸ್ಕ್ ಇದೆ, ಬೇಡ ಅಂಥೇಳಿ ನನಗೆ ಸರ್ಚ್ ಮಾಡ್ತಾ ಇದ್ದ. ನೆಟ್ಟಲ್ಲಿ ನಾನು ಕಂಟಿನ್ಯೂಸ್ ಹಂಟಿಂಗಲ್ಲೇ ಇದ್ದೆ, ಹುಡುಕ್ತಾನೆ ಇದ್ದೆ. ಅವಾಗ ನನಗೆ ಏನಂದರೆ ಒಂದು ಮಶ್ರೂಮ್ ಬಗ್ಗೆ ಗೊತ್ತಾಯಿತು. ಮಶ್ರೂಮ್ ಬಗ್ಗೆ ಗೊತ್ತಾದಮೇಲೆ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಹೋದೆ. ನನಗೆ ಗೊತ್ತಾಯ್ತಲ್ಲ, ಮಶ್ರೂಮ್ ಇಂಡಿಯಾದಲ್ಲಿ ಈಗ ಸ್ಟಾರ್ಟ್ ಆಗಿದೆ, ಕಾಂಪಿಟೇಷನ್ ಇಲ್ಲ, ಏನೋ ಮಾಡಬೇಕಂತಂದ್ರೂ ಸ್ಯಾಚುರೇಟೆಡ್ ಇರೋ ಬಿಸ್ನೆಸ್ಸಲ್ಲಿ ಮಾಡಬಾರ್ದು, ಆ್ಯಸ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರಬೇಕು. ಸೀಡ್ ಸ್ಟೇಜಲ್ಲಿ ಇತ್ತಪ್ಪ ಅಂತಂದರೆ ಅದರಲ್ಲಿ ನಾವು ಗ್ರೋತ್ ಭಾಳ ಚೆನ್ನಾಗಿ ಆಗ್ಬೋದು. ಅದು ಸ್ಯಾಚುರೇಟೆಡ್ ಸ್ಟೇಜಲ್ಲಿ ಇತ್ತಪ್ಪ ಅಂತಂದರೆ ಗ್ರೋತ್ ಆಗೋಕ್ಕೆ ಆಗೋದಿಲ್ಲ, ಅಂದರೆ ಕಾಂಪಿಟೇಷನ್ ಅದು ಇದು ಭಾಳ ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ಒಂದು ನನಗೆ ಪ್ರಾಡಕ್ಟ್ ಚೂಸ್ ಮಾಡಬೇಕಾಗಿತ್ತು, ಒಂದು ಬಿಸ್ನೆಸ್ ಚೂಸ್ ಮಾಡಬೇಕಾಗಿತ್ತು. ಹಾಗಾಗಿ ಇದೆಲ್ಲ ಪ್ಯಾರಾಮೀಟರ್ಸ್ ನೋಡಿದ ಮೇಲೆ ನನಗೆ ಮಶ್ರೂಮ್ ಭಾಳ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ನಾನು ಮಶ್ರೂಮ್ ಚೂಸ್ ಮಾಡಿದೆ. ಮಶ್ರೂಮ್ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಸ್ಟಾರ್ಟಿಂಗ್ ಹೆಂಗಿದೆ ಅಂತಂದರೆ ಹುಳಿಮಾವದಲ್ಲಿ ನಾನು ಟ್ರೈನಿಂಗ್ ತೊಗೊಂಡೆ. ಅದಾದಮೇಲೆ ನಾನು ಟ್ರೈನಿಂಗ್ ತೊಗೊಂಡು ವರ್ಕ್ ಮಾಡ್ತಾ ಇದ್ದೆ. ಅದಾದಮೇಲೆ KVK ಧಾರವಾಡ ಏನಿದೆ ಯೂನಿವರ್ಸಿಟಿಯಿಂದ ನನಗೆ IHR ಅಲ್ಲಿ ಟ್ರೈನಿಂಗ್ ಸಿಕ್ತು. ಅದಾದಮೇಲೆ ಅಂದರೆ IHR ಅಲ್ಲಿ ಟ್ರೈನಿಂಗ್ ತೊಗೊಂಡ್ಮೇಲೆ ಮತ್ತೆ ಇಂಪ್ರೂವ್ ಆಯಿತು. ಸೊ KVK ಧಾರವಾಡ ಅವರು ನಮಗೆ ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಏನೋ ಇದ್ದರೂ ಒಂದು ಸಪೋರ್ಟಲ್ಲಿ ಕರೆಕ್ಟಾಗಿ ಗೈಡ್ ಮಾಡ್ತಾ ಇರ್ತಾರೆ. ಸೊ ಈ ಅಣಬೆ ಬೇಸಾಯದ ಟ್ರೈನಿಂಗ್ ನೀವು IHR ಬೆಂಗಳೂರಿಂದ ತೊಗೊಂಡ್ರಿ ಅಂತ ಹೇಳಿದ್ರಿ. ಸೊ ಆ ಟ್ರೈನಿಂಗ್ ಎಷ್ಟು ದಿನ ತೊಗೊಂಡ್ರಿ ಮತ್ತು ಅಲ್ಲಿ ನಿಮಗೆ ಏನೆಲ್ಲ ಹೇಳ್ಕೊಟ್ರು, ಅದು ನಿಮಗೆ ಈ ಒಂದು ಅಣಬೆ ಬೇಸಾಯ ಶುರು ಮಾಡಲಿಕ್ಕೆ ಹೆಂಗೆ ಪ್ರೋತ್ಸಾಹ ಮಾಡ್ತು ಅದನ್ನು ನಮಗೆ ಹೇಳ್ಕೊಡಿ. ಮೇಡಮ್, ನಾನು ಆ್ಯಕ್ಚುಲಿ ಕೃಷಿ ವಿಜ್ಞಾನಕ್ಕೆ ಧಾರವಾಡಲಿಂದ ಒಂದು ಸ್ಕೀಮಲ್ಲಿ ಹೋಗಿದ್ದೆ IHR ಟ್ರೈನಿಂಗಿಗೆ. ಅದು 2 ಡೇಸ್ ಟ್ರೈನಿಂಗ್ ಇತ್ತು ಮೇಡಮ್. 2 ಡೇಸ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ನನಗೇನು ಗೊತ್ತಾಯ್ತಪ್ಪ ಅಂತಂದರೆ ಪ್ರೊಡಕ್ಷನ್ನಲ್ಲಿ ಅಂದರೆ ಆ್ಯಕ್ಚುಲಿ ಟೆಕ್ನಿಕಲಿ ಕರೆಕ್ಟಾಗಿರಬೇಕು. ಮಶ್ರೂಮ್ ಪ್ರೊಡಕ್ಷನಲ್ಲಿ ಮಶ್ರೂಮ್ ಕಲ್ಟಿವೇಷನ್ ಹೆಂಗಿದೆ ಅಂದರೆ ಇದು ರಾಕೆಟ್ ಸೈನ್ಸ್ ಥರ ದೊಡ್ಡ ಟಾಸ್ಕ್ ಇಲ್ಲ, ಬಟ್ ಸಿಸ್ಟಮೆಟಿಕ್ ಆಗಿ ಸಿಸ್ಟಮ್ ಫಾಲೋ ಮಾಡಿದರೆ ಏನೂ ಪ್ರಾಬ್ಲಮ್ ಇಲ್ಲ ಆ್ಯಕ್ಚುಲಿ. ಸೊ ಇದು ಹೆಂಗಿದೆ ಅಂತಂದರೆ ಕ್ರಾಪಿಂಗ್ ರೂಮ್ ಬೇರೆ ಇರಬೇಕು, ಅದರದ್ದು ಸ್ಮಾಲ್ ಪಾರ್ಟ್ಸ್ ಇರಬೇಕು, ಇನ್ಕ್ಯುಬೇಷನ್ ರೂಮ್ ಸಪ್ರೇಟ್ ಆಗಿರಬೇಕು, ಡ್ರೈಯಿಂಗ್ ಏರಿಯಾ ಬೇರೆ ಇರಬೇಕು, ಸ್ಟರ್ಲೈಸೇಷನ್ ಏರಿಯಾ ಬೇರೆ ಇರಬೇಕು. ಈ ಥರ ಸಪ್ರೇಟ್ ಸೆಗ್ರಿಗೇಷನ್ ಥರ ಆದರೆ ಪ್ರೊಡಕ್ಷನ್ ಈಸಿಯಾಗಿ ಮಾಡ್ಬೋದು ಮತ್ತು ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಮಾಡ್ಬೋದು. ಸೊ ಈ ಥರ ಇಂಪಾರ್ಟೆಂಟ್ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ನನಗೆ IHR ನಿಂದ ಗೊತ್ತಾಯಿತು. ಟ್ರೈನಿಂಗ್ ಮುಗಿಸ್ಕೊಂಡು ಬಂದಾದಮೇಲೆ ನಿಮಗೆ ಸ್ವಂತಾಗಿ ನಾನೇ ಮಾಡಬಹುದು ಅಂತ ಒಂದು ಭರವಸೆ ಬಂತು. ಸೊ ಯಾವ ರೀತಿ ಅಣಬೆ ಬೇಸಾಯನ ಶುರು ಮಾಡಿದ್ರಿ, ಇದರಲ್ಲಿ ಹಂತಗಳೇನು, ಏನೆಲ್ಲ ಮಾಡ್ತಿದ್ದೀರಿ ಇಲ್ಲಿ ಅನ್ನೋದನ್ನು ಹೇಳಿ. ಫಸ್ಟ್ ನಾವು ಆ್ಯಕ್ಚುಲಿ ಮೇಡಮ್ 2017 ಟ್ರೈನಿಂಗ್ ಮುಗಿದ ಮೇಲೆ ನಾನು ಫಸ್ಟ್ 101 ಬ್ಯಾಗ್ ಮಾಡಿದ್ದೆ ಮೇಡಮ್. ಅಂದರೆ ನನಗೆ ಜಸ್ಟ್ ಗೊತ್ತಾಗಬೇಕಾಗಿತ್ತು ಏನಾಗುತ್ತೆ ಏನಿಲ್ಲ ನೋಡಿದೆ, ಜಸ್ಟ್ ನನಗೆ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿತ್ತು. ಸೊ 100 ಬ್ಯಾಗ್ ಕಡಿಮೆ ಮಾಡೋದು ಬೇಡ ಅಂದರೆ 101 ಬ್ಯಾಗ್ ಮಾಡಿದ್ದೆ. ಯಾವುದೂ ಕಂಟಾಮಿನೇಷನ್ ಆಗಲಿಲ್ಲ. ಸ್ಪಾನ್ ನಾನು IHR ನಿಂದ ತೊಗೊಂಡಿದ್ದೆ. ಒಂದು ಕಂಟಾಮಿನೇಷನ್ ಯಾವಾಗ ಆಗಲಿಲ್ಲ ಮತ್ತು ಗ್ರೋತ್ ಭಾಳ ಚೆನ್ನಾಗಿ ಬಂತಲ್ಲ, ನನಗಲ್ಲಿ ಒಂಥರ ಹೆಂಗಂತಂದರೆ ಎನರ್ಜೆಟಿಕ್ ಆಗಿ ನನಗೆ ಇದು ಕಾನ್ಫಿಡೆನ್ಸ್ ಬಂತು. ಸೊ ಮಾಡ್ಬೋದು, ಇದು ಚೆನ್ನಾಗಿ ಮಾಡ್ಬೋದು, ಪ್ರೊಸೆಸ್ ಇಂಪಾರ್ಟೆಂಟ್ ಇದೆ ಅಂತ ತಿಳ್ಕೊಂಡು ನಾನು ನೆಕ್ಸ್ಟ್ ಏನು ಮಾಡಿದೆ, ಒಂದು ಸ್ಮಾಲ್ ಸ್ಕೇಲಲ್ಲಿ ಒಂದು ವುಡನ್ ಸ್ಟ್ರಕ್ಚರ್ ಕಟ್ಕೊಂಡೆ. ನಾನು ವುಡನ್ ಲೋ ಕಾಸ್ಟಲ್ಲಿ ಮಾಡಬೇಕಾಗಿತ್ತು ನನಗೆ. ಸೊ ಸಡನ್ನಾಗಿ ರಿಸ್ಕ್ ತೊಗೋಬೇಕಿದ್ದಿರಲಿಲ್ಲ. ಈಗ ರೆಂಟಲ್ ಬೇಸ್ ಮೇಲೆ ಏನೋ ಮಾಡಬೇಕಪ್ಪ ಅಂತಂದ್ರು ಒಂದು 15,000 20,000 ಇದೆ ದೊಡ್ಡ ಆ್ಯಕ್ಚುಲಿ ಕಾಸ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ, ಲ್ಯಾಕ್ಸ್ ಟುಗೆದರ್ ಕಾಸ್ಟ್ ಆಗುತ್ತೆ. ಸೊ ನನಗೆ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ನಾನು ಮಾಡ್ಬೋದು ಮತ್ತು ಲೋ ಕಾಸ್ಟಲ್ಲಿ ಮಾಡ್ಬೋದು ಅದನ್ನು ನೋಡ್ಕೊಂಡು ಏನು ಮಾಡಿದೆ, ಫಸ್ಟ್ ವುಡನ್ ಸ್ಟ್ರಕ್ಚರಲ್ಲಿ ನಾನು ಕಟ್ಕೊಂಡೆ. ವುಡನ್ ಸ್ಟ್ರಕ್ಚರಲ್ಲಿ ಕಟ್ಕೊಂಡ್ಮೇಲೆ ಅದರಲ್ಲೂ ಸಕ್ಸಸ್ ಆಯಿತು. ಅದಾದಮೇಲೆ ನಾನು ಸ್ವಲ್ಪ ಲಾರ್ಜ್ ಸ್ಕೇಲಿಗೆ ಹೋದೆ. ವುಡನ್ ಸ್ಟ್ರಕ್ಚರಲ್ಲಿ ನಾನು ಡೈಲಿ ಒಂದು 8-10 kg 15 kg ಮಾಡ್ತಾ ಇದ್ದೆ. ಅದಾದಮೇಲೆ ನೆಕ್ಸ್ಟ್ ನಾನು ಒಂದು 30-40 kg ಶಿಫ್ಟ್ ಆದೆ. ಅದಾದಮೇಲೆ ಇವಾಗ ಎಲ್ಲಿವರೆಗೂ ಬಂದಿದೆ ಅಂತಂದರೆ ನಾವು ಒಂದು 60-70 kg ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನು ಆ್ಯಕ್ಚುಲಿ ಜಾಸ್ತಿ ಮಾಡೋದಿದೆ. ಅಂದರೆ ಜಾಸ್ತಿ ಅಂದರೆ ಹೆಂಗಿದೆ, ವೆರೈಟೀಸ್ ಆಫ್ ಮಶ್ರೂಮ್ಸ್ ಎಲ್ಲನೂ ಡೈವರ್ಸಿಫೈ ಮಾಡೋದಿದೆ ನಮಗೆ ಆ್ಯಕ್ಚುಲಿ. ಅಂದರೆ ಎಕ್ಸಾಂಪಲ್ ಈಗ ಆಯಿಸ್ಟರ್ ಮಶ್ರೂಮ್ ನಾವು ಮಾಡ್ತಾ ಇದ್ದೀವಿ, ಸಮ್ಮರಲ್ಲಿ ಮಿಲ್ಕಿ ಮಶ್ರೂಮ್ ಮಾಡ್ತೀವಿ. ನೆಕ್ಸ್ಟ್ ಒಂದು 2 ಇಯರ್ಸ್ ಆದಮೇಲೆ ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಆದಮೇಲೆ ಶಿಟಾಕೆ ಮಶ್ರೂಮ್ ಸ್ಟಾರ್ಟ್ ಮಾಡಬೇಕಂತಿದೆ, ರಿಷಿ ಮಶ್ರೂಮ್ ಸ್ಟಾರ್ಟ್ ಮಾಡಬೇಕಂತಿದೆ. ಸೊ ಇದರಲ್ಲಿ ಪ್ರೊಡಕ್ಟ್ಸೂ ಇದೆ. ಆ್ಯಕ್ಚುಲಿ ಹೆಂಗಿದೆ ಅಂದರೆ ಮಶ್ರೂಮ್ ಅದೇ ಹೇಳ್ತಾ ಇದ್ದೆ ನಿಮಗೆ ಸ್ಟಾರ್ಟಿಂಗ್ ನಾನು, ಮಶ್ರೂಮ್ ಇಂಡಿಯಾದಲ್ಲಿ ಸೀಡ್ ಸ್ಟೇಜಲ್ಲಿದೆ, ಅಂದರೆ ಬಿಗಿನಿಂಗ್ ಸ್ಟೇಜಲ್ಲಿದೆ, ಕಾಂಪಿಟೇಷನ್ ಅಷ್ಟು ಇಲ್ಲ, ಅಷ್ಟು ಇದು ಇಲ್ಲ. ಸೊ ಏನೋ ಒಂದು ಮಾಡಿದ್ರು ದಟ್ ಈಸ್ ಇನೋವೇಷನ್, ಹಾಗಿದೆ ಪರಿಸ್ಥಿತಿ ಇಂಡಿಯಾದಲ್ಲಿ ಇವಾಗ. ಸೊ ಹಾಗಾಗಿ ಭಾಳ ಸ್ಕೋಪ್ ಇದೆ. ಸೊ 101 ಮಶ್ರೂಮಿನ ಬ್ಯಾಗ್ಸ್ಗಳಿಂದ ಇಲ್ಲಿ ತನಕ ನಿಮ್ಮ ಜರ್ನಿ ಬಂದಿದೆ. ಸೊ ಆ ಜರ್ನಿ ಸ್ಟಾರ್ಟಿಂಗಿಂದ ಪ್ರೊಸೀಜರ್ ಏನಿದೆ, ಮಶ್ರೂಮ್ ಬೆಳೆಯೋದನ್ನು, ಅಣಬೆ ಬೆಳೆಯೋದನ್ನು ಯಾವ ರೀತಿ ಮಾಡ್ತೀರಾ, ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಕೊಯ್ಲಿನ ಹಂತದವರೆಗೂ ಯಾವ ರೀತಿ ಇರುತ್ತೆ ಅಂತ ಡೀಟೇಲಾಗಿ ಸ್ವಲ್ಪ ಹೇಳಿ.
ಆ್ಯಕ್ಚುಲಿ ಮಶ್ರೂಮ್ಗೆ ಯೂಸ್ ಮಾಡೋದು ಸಬ್ಸ್ಟ್ರೇಟ್ ನಾವು ಆ್ಯಕ್ಚುಲಿ ಪ್ಯಾಡಿಸ್ಟ್ರಾ ಯೂಸ್ ಮಾಡ್ತೀವಿ. ಆ ಪ್ಯಾಡಿಸ್ಟ್ರಾ ಹೆಂಗಿರ್ಬೇಕಂತಂದ್ರೆ ಇದು ಭತ್ತದ ಹುಲ್ಲು ಅಂತ ಕರೀತಾರೆ. ಇದು ಹೆಂಗಿರ್ಬೇಕಂದ್ರೆ 100% ಡ್ರೈ ಇರಬೇಕು, ವೆಟ್ ಇರಬಾರ್ದು. ವೆಟ್ ಇತ್ತಂತಂದ್ರೆ ಅದ್ರೊಳಗೆ ಅನ್ವಾಂಟೆಡ್ ಫಂಗಸ್ ಡೆವಲಪ್ ಆಗ್ತಾವೆ ಮೇಡಮ್ ಆ್ಯಕ್ಚುಲಿ. ಸೊ ಹಂಗೆ ಕಂಪ್ಲೀಟ್ಲಿ ಡ್ರೈ ಇರಬೇಕು. ಅದ್ರೊಳಗೆ ಹಿಂಗೆ ಒಂದೊಂದ್ಸಲ ಮಡ್ ಟೈಪ್ ಮಿಕ್ಸ್ ಆಗಿ ಬಂದಿರ್ತೈತಿ, ಹಿಂಗೆ ಮಳಿಗೆ ಬಿದ್ದು ಇದೆಲ್ಲ ಹಾಳಾಗಿರ್ತೈತಿ. ಇಂಥದ್ದೆಲ್ಲ ಮಿಕ್ಸ್ ಆಗಬಾರ್ದು, ಯಾವಾಗಲೂ ಸ್ವಲ್ಪ ಮಿಕ್ಸ್ ಆಗಬಾರ್ದು. 100% ಡ್ರೈ ಇರಬೇಕು ಮತ್ತು ಅದು ಫ್ರೆಶ್ ಇರಬೇಕು. ಆದಷ್ಟು 1 ವರ್ಷದ ಮೇಲೆ ಇರಬಾರ್ದು. ಇದು ಎಲ್ಲಿಂದ ತೊಗೊಂಬರ್ತೀರಾ? ಇದು ಆ್ಯಕ್ಚುಲಿ ಇಲ್ಲಿಂದ ಮುಂದಗೋಡ್ಲಿಂದ ತೊಗೊಂಬರ್ತೀವಿ, ಇಲ್ಲಾಂದ್ರೆ ಶಿಗ್ಗಾಂವ್ಲಿಂದ ತೊಗೊಂಬರ್ತೀವಿ, ಇಲ್ಲಾಂದ್ರೆ ಈ ಕಡೆ ದಂಡೇಲಿ ಕಡೆನೂ ಸಿಗ್ತೈತಿ, ಅಲ್ಲಿಂದ ತೊಗೊಂಬರ್ತೀವಿ. ನಾರ್ತ್ ಕರ್ನಾಟಕ ರೀಜನ್ ಒಳಗೆ ನಮ್ಮ ರೀಜನ್ಗೆ ನಿಯರ್ ಬೈ ಇರೋದಂತಂದ್ರೆ ಆ್ಯಕ್ಚುಲಿ ವಿದಿನ್ 50 to 80 ಕಿಲೋಮೀಟರ್ಸ್ ರೇಂಜಲ್ಲಿ ಸಿಗುವಂಥ ಏರಿಯಾಗಳು ಆ್ಯಕ್ಚುಲಿ ಇಲ್ಲೆಲ್ಲ ಸಿಗ್ತೈತೆ. ಅವೈಲೇಬಲ್ ಇದೆ. ಪ್ಯಾಡಿಸ್ಟ್ರಾ ಏನಿದೆಲ್ಲ ಅದನ್ನು ಚಾಫಿಂಗ್ ಮಷೀನಲ್ಲಿ ಹಾಕಿ ಒಂದು 2 to 3 ಇಂಚಸ್ ಸ್ಮಾಲ್ ಪೀಸಸ್ ಮಾಡಬೇಕು. ಅದು ಪೀಸಸ್ ಮಾಡಿದ ಕೂಡಲೇ ಹಿಂಗೆ ಸ್ಮಾಲ್ ಪೀಸ್ ಹಾಕಬೇಕು. ಹಿಂಗೆ ಸ್ಮಾಲ್ ಪೀಸಸ್ ಮಾಡಿ ಅದಾದಮೇಲೆ ಅದನ್ನು ತೊಗೊಂಬಂದು 2 to 3 ಅವರ್ಸ್ ಸೋಕಿಂಗ್ ಮಾಡ್ಬೇಕು ರೀ. ಇದು ಫುಲ್ ಮೇಲಿನ ಮಟ್ಟ ನೀರು ಹಿಂಗೆ ಇದು ಇರಬೇಕು, ಇಲ್ಲಿ ಮಟ್ಟ ಸೋಕಿಂಗ್ ಮಾಡಬೇಕು. 2 to 3 ಅವರ್ಸ್ ಸೋಕ್ ಮಾಡಬೇಕು. 2 to 3 ಅವರ್ಸ್ ಆದಮೇಲೆ ವಾಟರ್ ಓಪನ್ ಮಾಡಿ ಬಿಟ್ಬಿಡ್ಬೇಕು ಸರ್. ಈಗ ಅಲ್ಲಿ ಏನು ತೋರಿಸಿದ್ರಲ್ಲ ಸೋಕ್ ಮಾಡಿದ್ದು, ಸೋಕ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡ್ತೀರಾ? ಆ ಸೋಕ್ ಆದಮೇಲೆ ಇಲ್ಲಿ ತೊಗೊಂಡು ಡ್ರೈ ಮಾಡ್ತೀವಿ ಮೇಡಮ್. ಇದು ಫುಲ್ ಏರಿಯಾದಲ್ಲಿ ಡ್ರೈ ಮಾಡಿ ಹಾಕ್ತೀವಿ. ಫ್ಯಾನ್ ಕೆಳಗಡೆ ಡ್ರೈ ಮಾಡ್ತೀವಿ ಮೇಡಮ್. ಅಂದರೆ ಸಮ್ಮರಲ್ಲಿ ಸನ್ ಕೆಳಗಡೆ ಡ್ರೈ ಮಾಡ್ತೀವಿ ಮೇಡಮ್. ಉಳಿದ ಟೈಮಲ್ಲಿ ಫ್ಯಾನ್ ಕೆಳಗಡೆ ಡ್ರೈ ಮಾಡ್ತೀವಿ. ಈಗ ನಾವು ರಾತ್ರಿ ಸೋಕ್ ಮಾಡಿ ಹಾಕೋಗಿದ್ದೀವಿ ಅಂದರೆ ಮಾರ್ನಿಂಗ್ವರೆಗೂ ಟೈಮ್ ತೊಗೊಂಡಿದ್ದು ಮೇಡಮ್. ಡ್ರೈಯಿಂಗ್ ಟೈಮ್ ಜಾಸ್ತಿ ಇರುತ್ತೆ, 8 to 10 ಅವರ್ಸ್. ಕ್ಲೈಮೇಟ್ ಮೇಲೆ ಡಿಪೆಂಡ್ ಇದೆ ಸರ್. ಅದು ಡ್ರೈ ಆದಮೇಲೆ ಅಂದರೆ ಆ್ಯಕ್ಚುಲಿ ಹುಲ್ಲನ್ನು ನಾವು ಹಿಂಗೆ ಹಿಡಿದು ಒತ್ತಿ ನೋಡ್ಬೇಕು ಮೇಡಮ್. ಹುಲ್ಲು ಇಷ್ಟು ಕ್ವಾಂಟಿಟಿ ತೊಗೊಂಡು ಕೈಯಲ್ಲಿ ಹಿಡಿದು ಹಿಂಗೆ ಹಿಡಿಬೇಕು ನಾವು. ಕೈಯಲ್ಲಿ ಹಿಡಿದು ಇದು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ಮೇಲೆ ನೀರೊಳಗೆ ಹಿಡಿದು ಇದು ಒತ್ತು ನೋಡಿದ್ಮೇಲೆ ಇಲ್ಲಿಂದ ನೀರು ಪಾಸ್ ಆಗಬಾರ್ದು. ಇಲ್ಲಿಂದ ನೀರು ಪಾಸ್ ಆಗಬಾರ್ದು, ಬಟ್ ಕೈ ಮಾಯ್ಶ್ಚರ್ ಇರಬೇಕು, ನೀರು ಹತ್ತಬೇಕು ಕೈಗೆ. ದಟ್ ಇಸ್ ಎಕ್ಸಾಕ್ಟ್ ಕಂಟೆಂಟ್ ಆಫ್ 65% ಮಾಯ್ಶ್ಚರ್ ಕಂಟೆಂಟ್, 65 to 70%. ಇದು 12/18 PP ಬ್ಯಾಗ್ಸ್ ಮೇಡಮ್. ಇದು ಆ್ಯಕ್ಚುಲಿ ಇದು 200 kg ಯೂಸ್ ಮಾಡ್ತೀವಿ. ಅಂದರೆ 100 kg ಯೂಸ್ ಮಾಡೋದ್ರಿಂದ ಡಿಸ್ಅಡ್ವಾಂಟೇಜ್ ಭಾಳ ಇದೆ ಮೇಡಮ್. ಪ್ರೊಸೆಸ್ ಮಾಡುವಾಗ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತೈತಿ, ಅಥವಾ ಡಾರ್ಕ್ ರೂಮಲ್ಲಿ ಕಂಟಮಿನೇಷನ್ ಏರ್ ಪ್ಯಾಸೇಜ್ ಈಸಿಯಾಗಿ ಆಗ್ತೈತಿ 100 ಗ್ರಾಮ್ 100 kg ಅಲ್ಲಿ. ಸೊ ಇದು 200 kg ಇರ್ತೈತಿ ಮೇಡಮ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತೈತಿ, ಬಟ್ ಟೆಕ್ನಿಕಲಿ ಇಸ್ ಬೆಸ್ಟ್. ಬ್ಯಾಗ್ ಫಿಲ್ ಮಾಡೋಕ್ಕಿಂತ ಮೊದಲು ಆ್ಯಕ್ಚುಲಿ ನಾವು ಬ್ಯಾಗಿಗೆ ಈ ಥರ ಹೋಲ್ಸ್ ಮಾಡ್ಕೊತೀವಿ. ಸೊ ಡಾರ್ಕ್ ರೂಮಲ್ಲಿ ಇದು ಲಿಟಲ್ ಬಿಟ್ ಏರಿಯೇಷನ್ ಆಗಿ ಹೆಲ್ಪ್ ಆಗ್ತೈತಿ. ಅಲ್ಲಿ ಹಾಕ್ಬೇಕಂತ ಅಷ್ಟು ಮಾಡ್ರಿ, ತೆಗೆಯೋದು ಬೇಡ, ಹಿಂಗೆ ಇದು ಬಿಡ್ತೈತಿ. ಅದು ಬ್ಯಾಗ್ ಫಿಲ್ ಮಾಡಿದ್ಮೇಲೆ ಈ ಬ್ಯಾಗ್ಸನ್ನು ತೊಗೊಂಬಂದು ಇದರಲ್ಲಿ ಹಾಕಿ ಸ್ಟರ್ಲೈಸ್ ಮಾಡಬೇಕು. ಸ್ಟರ್ಲೈಸ್ ಅಂದರೆ ಕೆಳಗಡೆ ಆ್ಯಕ್ಚುಲಿ ಒಂದು ಸ್ಟ್ಯಾಂಡ್ ಇರ್ತೈತೆ ಮೇಡಮ್. ಆಟೋಕ್ಲೇವ್ ಥರ ಸ್ಟ್ಯಾಂಡ್ ಇರ್ತೈತಿ. ಆಟೋಕ್ಲೇವ್ ಥರ ಸ್ಟ್ಯಾಂಡ್ ಮೇಲೆ ನಾವು ಇದೆಲ್ಲ ಬ್ಯಾಗ್ಸ್ ಇಟ್ಟು ಸ್ಟರ್ಲೈಸ್ ಮಾಡ್ತೀವಿ. ಅದು ಸ್ಟರ್ಲೈಸೇಷನ್ ಟೈಮ್ ಡಿಪೆಂಡ್ಸ್ ಅಪಾನ್ ಸೈಜ್ ಆಫ್ ದಿ ಬ್ಯಾಗ್. ಆ್ಯಕ್ಚುಲಿ ಸ್ಟರ್ಲೈಸ್ ಮಾಡಿದ್ಮೇಲೆ ಆ ಟೈಮ್ ಆದಮೇಲೆ ಇದನ್ನು ಓಪನ್ ಮಾಡಿ ಬ್ಯಾಗ್ಸ್ ತೊಗೋಬೇಕು. ಬ್ಯಾಗ್ಸ್ ತೊಗೊಳುವಾಗ ಕಂಪಲ್ಸರಿ ಸರ್ಜಿಕಲ್ ಸ್ಪಿರಿಟ್ ಹಚ್ಚಿನೇ ಯೂಸ್ ಮಾಡಬೇಕು ಕೈ ಹ್ಯಾಂಡ್ಸನ್ನು. ಅಂದರೆ ನಾರ್ಮಲ್ ಹ್ಯಾಂಡ್ಲೇ ಸ್ಟರ್ಲೈಸ್ ಆಗಿದ್ದ ಬ್ಯಾಗನ್ನು ಓಪನ್ ಮಾಡಬಾರ್ದು, ಸರ್ಜಿಕಲ್ ಸ್ಪಿರಿಟ್ ಹಚ್ಚಿನೇ ಓಪನ್ ಮಾಡಬೇಕು. ಇದು ಆಲ್ರೆಡಿ ಈಗ ಸ್ಟರ್ಲೈಸ್ ಆಗಿ ಬಂದಿರೋದ್ರಿಂದ ಹಾಗೆ ಮುಟ್ಬಾರ್ದು ಅಂತ ಇದು ಯೂಸ್ ಮಾಡೋದಲ್ಲ ಯೂಸ್ ಮಾಡೋದು. ಇದು ಆ್ಯಕ್ಚುಲಿ ಸ್ಪಾನ್ ಮೇಡಮ್. ಇದು ವೀಟ್ ಸ್ಪಾನ್ ಅಂದ್ರೆ ಬೀಜ ಥರ. ಹಾಂ, ಬೀಜ, ಮಶ್ರೂಮ್ ಬೀಜ. ಮಶ್ರೂಮ್ ಆ್ಯಕ್ಚುಲಿ ಬೀಜ ಅನ್ನೋದಿಲ್ಲ ಮೇಡಮ್, ಸ್ಪಾನ್ ಅಂತ ಹೇಳಬೇಕು. ಈಗ ನೆಕ್ಸ್ಟ್ ಸ್ಟೇಜಲ್ಲಿ ನೀವು ಈ ಸ್ಪಾನ್ ಅನ್ನ ಇದಕ್ಕೆ ಹಾಕ್ತೀರಾ. ಸೊ ಈ ಸ್ಪಾನ್ ಅಂತಂದ್ರೆ ಈ ಕಾಳುಗಳ ಮೇಲೆ ಮಶ್ರೂಮ್ ಸ್ಪೋರ್ಸ್ ಇರ್ತವೆ, ಹೌದಲ್ಲ? ಸೊ ಈ ಸ್ಪಾನಿಗೂ ಬೇರೆಯವರು ಉಪಯೋಗಿಸ್ತಿರೋ ಸ್ಪಾನಿಗೂ ಏನು ವ್ಯತ್ಯಾಸ ಇದೆ? ಆ ಸ್ಪಾನಲ್ಲಿ ವೆರೈಟಿ ಸ್ಪಾನ್ ಮಾಡುವಾಗ ಬೇರೆ ಬೇರೆ ವೆರೈಟಿ ಇದೆ ಸ್ಪಾನ್ ಮಾಡ್ತಾರೆ ಮೇಡಮ್. ವೀಟದ್ದು ಸ್ಪಾನ್ ಮಾಡ್ಬೋದು, ಜೋವರ್ದು ಸ್ಪಾನ್ ಮಾಡ್ಬೋದು, ರಾಗಿದು ಸ್ಪಾನ್ ಮಾಡ್ಬೋದು, ಬೇರೆ ಬೇರೆದು ಸ್ಪಾನ್ ಮಾಡ್ಬೋದು ಮೇಡಮ್. ಇದು ವೀಟ್ ಸ್ಪಾನ್ ಮೇಡಮ್. ವೀಟದ್ದು ಸ್ಪಾನಲ್ಲಿ ಜೋವರ್ಗ್ ಸ್ಪಾನ್ ಡಿಫ್ರೆನ್ಸ್ ಏನಂತಂದ್ರೆ ಇದರಲ್ಲಿ ಒಂದು ಸ್ವಲ್ಪ ಮೀಟಿ ಕಂಟೆಂಟ್ ಬರ್ತೈತೆ ಮೇಡಮ್. ಅಂದರೆ ಇದು ಸ್ವಲ್ಪ ಜಾಸ್ತಿ ಚೀವ್ ಮಾಡಿದ್ರು ಇದಾಗೋದಿಲ್ಲ. ಅದು ಸ್ವಲ್ಪ ನಿಯರ್ ಟು ನಾನ್ ವೆಜ್ ತಿನ್ನೋರು ಹೆಲ್ಪ್ ಆಗ್ತೈತೆ ಮೇಡಮ್. ಮಶ್ರೂಮ್ ಅಲ್ಲಿ ತಿನ್ಬೇಕಾದ್ರೆ ವೀಟ್ ಸ್ಪಾನ್ ಯೂಸ್ ಮಾಡಿದ್ದು ವ್ಯತ್ಯಾಸ ಕಾಣಿಸುತ್ತಾ? ತಿನ್ನುವಾಗ ಡಿಫ್ರೆನ್ಸ್ ಗೊತ್ತಾಗ್ತದೆ. ಈ ಮಶ್ರೂಮ್ ಸ್ಪಾನ್ ಅನ್ನ ಎಲ್ಲಿಂದ ನೀವು ತರ್ತೀರಾ ಮತ್ತು ಇದ್ರದ್ದು ಏನು ಪ್ರೈಸ್ ಇದೆ? ಮಶ್ರೂಮ್ ಸ್ಪಾನ್ ಅನ್ನು ನಾವು ಆ್ಯಕ್ಚುಲಿ ಸತಾರದಿಂದ ತರಿಸ್ತೇವೆ, ಮಹಾರಾಷ್ಟ್ರ ಸತಾರ. ಇದರ ಸ್ಪಾನ್ ಪ್ರೈಸ್ 90 rupees per kg ಇದೆ. ಪ್ಲಸ್ ಟ್ರಾನ್ಸ್ಪೋರ್ಟ್ ಎಲ್ಲ ಆಗಿ ನಿಮಗೆ 110 rupees ಕಾಸ್ಟ್ ಆಗುತ್ತೆ. ನಮ್ಮ 5% ಇದ್ರ ವೇಟ್ ಎಷ್ಟು ಇರುತ್ತಲ್ಲ ಅದ್ರದ್ದು 5% ಸ್ಪಾನ್ ಯೂಸ್ ಮಾಡಬೇಕು. ಅಂದರೆ ಎಕ್ಸಾಂಪಲ್ ಈಗ 1 kg ಬ್ಯಾಗ್ ಇದೆ ಅಂದರೆ 50 ಗ್ರಾಮ್ ಸ್ಪಾನ್ ಹಾಕಬೇಕು. ಒಂದು 2-3 ದಿವಸ ಬೇಗ ಡೆವಲಪ್ಮೆಂಟ್ ಆಗಲಿ ಅಂತ ಹೇಳಿ ನಾವು 1 to 1.5% ಸ್ವಲ್ಪ ಜಾಸ್ತಿ ಹಾಕ್ತೀವಿ. ಲೂಸ್ ಮಾಡ್ಕೋಬೇಕು ಈ ಥರ.
ಆಮೇಲೆ ಸ್ಪಾನನ್ನು ಸೈಡಿಗೆ ಹಾಕ್ಬೇಕು ಈ ಥರ, ಅಂದರೆ ಸೈಡಿಗೆ ಲೂಸ್ ಮಾಡ್ಕೊಂಡ್ರೆ ಸ್ಪಾನ್ ಕೆಳಗಡೆವರೆಗೂ ಈಸಿಯಾಗಿ ಹೋಗುತ್ತೆ. ಲೇಯರ್ ವೈಸ್ ಹಾಕ್ಬೇಕಾ ಅಂಡ್ ಸುತ್ತ ಕಡೆನೂ ಹಾಕ್ಬೇಕಾ? ಇಲ್ಲ, ಅಂದ್ರೆ ಇದು ಹೆಂಗಿದೆ ಮೇಡಮ್, ವಿತ್ ಬ್ಯಾಗ್ ಸ್ಟರ್ಲೈಸೇಷನ್ ಮಾಡಿದಾಗ ಪ್ಯಾಟಿ ಸ್ಟ್ರಾಗೆ ನಾವು ಆದಷ್ಟು ಕೈ ಮುಟ್ಟಬಾರ್ದು. ಹಾಗಾಗಿ ಸೈಡಿಗೆ ಹಾಕಿ ಹೊರಗಡೆಯಿಂದಲೇ ನಾವು ಇದು ಮಾಡಬೇಕು. ಅದಾದ್ಮೇಲೆ ನಾವು ಬ್ಯಾಗನ್ನು ಈ ಥರ ಮಾಡ್ಕೋಬಹುದು. ಈ ಥರ ಮಾಡ್ಕೊಂಡು ಹೋದ್ರೆ ಅದು ಕೆಳಗಿನವರೆಗೂ ಹೋಗುತ್ತೆ. ಇದು ಸ್ಪಾನಿಂಗ್ ಮಾಡಿದ ಮೇಲೆ ಇದನ್ನ ಡಾರ್ಕ್ ರೂಮಿಗೆ ತೊಗೊಂಡು ಹೋಗ್ಬೇಕು. ಬ್ಯಾಗ್ಸ್ ಸ್ಪಾನಿಂಗ್ ಮಾಡಿದ ಮೇಲೆ ಇದು ಡಾರ್ಕ್ ರೂಮಲ್ಲಿ ಈ ಥರ ರ್ಯಾಕ್ಸ್ ಮೇಲೆ ಇಡ್ತೀವಿ ನಾವು. ರ್ಯಾಕ್ಸ್ ಮೇಲೆ ಇಡುವಾಗ ಪ್ರತಿ ರ್ಯಾಕಿಗೂ ಡೇಟ್ಸ್ ಬರಿತೀವಿ. ಇವತ್ತು ಸ್ಪಾನಿಂಗ್ ಆಗಿದೆ ಅಂದರೆ ಇವತ್ತು ಪ್ರತಿಯೊಂದ್ರದ್ದು ಡೇಟ್ ಬರಿತೀವಿ ಮೇಡಮ್. ಎಕ್ಸಾಂಪಲ್ ಈಗ ಇದೆಯಲ್ಲ, ಇದು ನಿನ್ನಿದ್ದು 18/8. ನೆಕ್ಸ್ಟು ಇದು ಇವತ್ತಿಂದ ಜಸ್ಟ್ ಇವತ್ತು ಬ್ಯಾಗ್ ಸ್ಪಾನಿಂಗ್ ಮಾಡಿದ್ದಿದೆ, ಇದು 19/8. ಈ ಥರ ಪ್ರತಿಯೊಂದಕ್ಕೂ ನಾವು ಬ್ಯಾಗ್ಸಿಗೆ ಡೇಟ್ಸ್ ಬರಿತೀವಿ. ಸೊ ದ್ಯಾಟ್ ಏನಾಗುತ್ತೆ, ನೀವು ಕ್ರಾಪಿಂಗ್ ರೂಮಿಗೆ ಶಿಫ್ಟ್ ಆಗಬೇಕಂತಂದ್ರೆ ಸಿಸ್ಟಮೆಟಿಕ್ ಒಂದು ಮೆಥಡ್ ಇರುತ್ತೆ. ಅದು ಈ ಡೇಟದ್ದು ಹೋಗಬೇಕು ಕ್ರಾಪಿಂಗ್ ರೂಮಿಗೆ, ಈ ಡೇಟದ್ದು ಹೋಗಬೇಕು ಅಂತ ಹೇಳಿ ಈಸಿಯಾಗಿ ಫಾಲೋ ಮಾಡ್ಬೋದು. ಇದರಲ್ಲಿ ಏನಾದ್ರು ಕಂಟಾಮಿನೇಷನ್ ಬಂದರೆ ಯಾವ ರೀತಿ ಮಾಡ್ತೀರಾ? ಮತ್ತೆ ಇಲ್ಲಿ ಈ ರೂಮಲ್ಲಿ ಟೆಂಪರೇಚರ್ ಏನು ರಿಕ್ವೈರ್ಮೆಂಟ್ ಇರುತ್ತೆ, ಹ್ಯೂಮಿಡಿಟಿ ಏನು ರಿಕ್ವೈರ್ಮೆಂಟ್ ಇರುತ್ತೆ, ಹೆಂಗೆ ನೀವು ಮ್ಯಾನೇಜ್ ಮಾಡ್ತಿದ್ದೀರಿ? ಅಂದರೆ ಮೇಡಮ್ ಆ್ಯಕ್ಚುಲಿ ಇದು ಹೆಂಗಿರುತ್ತೆ ಅಂದರೆ, ಈ ಬ್ಯಾಗ್ಸಲ್ಲಿ ಕಂಟಾಮಿನೇಷನ್ ಆಗಬೇಕಂತಂದರೆ ಮೇನ್ ರೀಸನ್ ಇರೋದೇ ಪ್ರೊಸೆಸರ್ ಕರೆಕ್ಟಾಗಿ ಫಾಲೋ ಮಾಡಲಾರ್ದೇ ಇರೋದು. ಅಂದರೆ ಬ್ಯಾಗ್ಸ್ ಕರೆಕ್ಟಾಗಿ ಸ್ಟರ್ಲೈಸ್ ಆದಮೇಲೆ ಅದನ್ನು ಪ್ರಾಪರಾಗಿ ಹ್ಯಾಂಡಲ್ ಮಾಡಬೇಕು. ಬ್ಯಾಗ್ ಸ್ಟರ್ಲೈಸ್ ಆದಮೇಲೆ ಪ್ರಾಪರಾಗಿ ಹ್ಯಾಂಡಲ್ ಮಾಡಿ ಪ್ರಾಪರಾಗಿ ಸ್ಪಾನಿಂಗ್ ಮಾಡಿದರೆ ಕಂಟಾಮಿನೇಷನ್ ಇಶ್ಯೂ ಬರೋದಿಲ್ಲ. ಹಾಗೇನಾದರೂ ಕಂಟಾಮಿನೇಷನ್ ಬಂತಪ್ಪ ಅಂತಂದರೆ ಗ್ರೀನ್ ಆರ್ ಬ್ಲ್ಯಾಕ್ ಫಂಗಸ್ ಬರುತ್ತೆ, ಅದನ್ನು ಇಮಿಡಿಯೇಟ್ಲಿ ಡಿಸ್ಕಾರ್ಡ್ ಮಾಡಬೇಕು. ಡಿಸ್ಕಾರ್ಡ್ ಮಾಡದೆ ಹೋದರೆ ಬ್ಯಾಗ್ಸ್ ಟು ಬ್ಯಾಗ್ ಸ್ಪ್ರೆಡ್ ಆಗುತ್ತಾ ಹೋಗ್ತದೆ. ಆ್ಯಕ್ಚುಲಿ ಇಲ್ಲಿ ಟೆಂಪರೇಚರ್ ಆ್ಯಕ್ಚುಲಿ 24 to 26 ಇರಬೇಕು ಟೆಂಪರೇಚರ್. ಹ್ಯೂಮಿಡಿಟಿ 70 to 80% ಇರಬೇಕು. ಬಟ್ ಹ್ಯೂಮಿಡಿಟಿ ಅವಶ್ಯಕತೆ ಇಲ್ಲ. ಡಾರ್ಕ್ ರೂಮಲ್ಲಿ ಓನ್ಲಿ ಟೆಂಪರೇಚರ್ ಇಸ್ ರಿಕ್ವೈರ್ಡ್. ಇದು ಆಯಿಸ್ಟರ್ ಮಶ್ರೂಮ್. ಆಯಿಸ್ಟರಲ್ಲಿ ಆ್ಯಕ್ಚುಲಿ 4 ಇದೆ ವೆರೈಟೀಸ್. ಅದರಲ್ಲಿ ಇದು HU ವೆರೈಟಿ ಅಂತೇಳಿ ಆಯಿಸ್ಟರ್ ಗ್ರೇ ಕಲರ್, ಇದು ಗ್ರೇ ವೆರೈಟಿ. ಹ್ಯೂಮಿಡಿಟಿ ಇಸ್ ನಾಟ್ ರಿಕ್ವೈರ್ಡ್. ಹ್ಯೂಮಿಡಿಟಿ ಬೇಕಾಗಿಲ್ಲ, ಈ ಚೇಂಬರಲ್ಲಿ ಬೇಕಾಗಿಲ್ಲ. ಬಟ್ ಮೇಂಟೈನ್ ಮಾಡಿದ್ರೆ ಬೆಟರ್. 18 ದಿನ ಇಲ್ಲಿ ಇರುತ್ತೆ, 14 ರಿಂದ 18 ದಿವಸ ಇಲ್ಲಿರುತ್ತೆ. ಟೆಂಪರೇಚರ್ 24 ರಿಂದ 28 ಡಿಗ್ರಿ ಅಷ್ಟು ಇರಬೇಕು ಆಯಿಸ್ಟರ್ ಮಶ್ರೂಮ್ಗೆ ಅಂತ ಹೇಳಿದ್ರಿ. ಈಗ ಬೇಸಿಗೆಯಲ್ಲಿ ಹೆಚ್ಚಿಗೆ ಆಗಿರುತ್ತೆ ಟೆಂಪರೇಚರ್ ಹೊರಗಡೆ ಎಲ್ಲ. ಸೊ ಅವಾಗ ನೀವು ಇಲ್ಲಿ ಟೆಂಪರೇಚರ್ ಆ ಮಟ್ಟಕ್ಕೆ ತರಲಿಕ್ಕೆ ಏನು ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ಸ್ ಮಾಡ್ತಿದ್ದೀರಿ? ಆ್ಯಕ್ಚುಲಿ ನಾವು ವಾಟರ್ನ ಫುಲ್ ಫ್ಲಡ್ಡೇಟ್ ಮಾಡಿಬಿಡ್ತೀವಿ ಮೇಡಮ್. ಇದು ಎಂಟೈರ್ ಫ್ಲೋರ್ ಏನಿದೆಯಲ್ಲ, ಈ ಥರ ಸೈಡಿಗೆ ಗಾಡಿ ಕಟ್ಟಿದ್ದೀವಿ ಮೇಡಮ್ ನಾವು. ಇದು ಗಾಡಿದ ಅಂದರೆ ಆ್ಯಕ್ಚುಲಿ ವಾಟರ್ ಫುಲ್ ಫ್ಲಡ್ ಮಾಡಿದ್ರೆ ಇಲ್ಲಿವರೆಗೂ ನೀರು ನಿಂತಿರುತ್ತೆ. ಹಾಗಾಗಿ ಇದು ಮಾಯ್ಶ್ಚರ್ ಸಿಗ್ತಾ ಇರುತ್ತೆ, ನೀರು ಸಿಗ್ತಾ ಇರುತ್ತೆ. ಹಾಗಾಗಿ ಟೆಂಪರೇಚರ್ ಮೇಂಟೈನ್ ಆಗುತ್ತೆ. ಸೊ ಟೆಂಪರೇಚರ್ ಇಷ್ಟು ಮಟ್ಟಿಗೆ ಬಂದಿದೆ ಅನ್ಲಿಕ್ಕೆ ನೀವು ಮೆಜರ್ ಮಾಡ್ಲಿಕ್ಕೆ ಏನಾದ್ರು ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡಿದ್ದೀರಾ? ಹೈಗ್ರೋಮೀಟರ್ ಅಂತ ಒಂದು ಬರುತ್ತೆ ಮೇಡಮ್. ಅದರಲ್ಲಿ ಟೆಂಪರೇಚರ್ ಹ್ಯೂಮಿಡಿಟಿ ಎರಡೂ ತೋರಿಸುತ್ತೆ. ಇದು ಸ್ಪಾನಿಂಗ್ ಮಾಡಿದ ಮೇಲೆ ಆಫ್ಟರ್ 14 ಡೇಸ್ ಈ ಥರ ಬ್ಯಾಗ್ ಡೆವಲಪ್ ಆಗುತ್ತೆ. ಬ್ಯಾಗ್ ಡೆವಲಪ್ ಆದಮೇಲೆ ಇದು ಕ್ರಾಪಿಂಗ್ ರೂಮಿಗೆ ಶಿಫ್ಟ್ ಮಾಡ್ತೀವಿ. ಮೇಡಮ್ ಆ್ಯಕ್ಚುಲಿ ಕ್ರಾಪಿಂಗ್ ಇನ್ಕ್ಯುಬೇಷನ್ ರೂಮಲ್ಲಿ ಅಥವಾ ಡಾರ್ಕ್ ರೂಮಲ್ಲಿ ಒಂದು 14 to 18 ಡೇಸ್ ಆದಮೇಲೆ ಕಂಪ್ಲೀಟಾಗಿ ಡೆವಲಪ್ ಆದಮೇಲೆ ಬ್ಯಾಗ್ಸನ್ನು ತೊಗೊಂಬಂದು ಈ ಥರ ಹ್ಯಾಂಗ್ ಮಾಡ್ತೀವಿ ನಾವು. ಹ್ಯಾಂಗ್ ಮಾಡುವಾಗ ಅಂದರೆ ಇದು ಆ್ಯಕ್ಚುಲಿ ವರ್ಟಿಕಲ್ ಕ್ರಾಪಿಂಗ್ ಅಂತ ಕರೀತಾರೆ. ಮಶ್ರೂಮನ್ನು ವರ್ಟಿಕಲಿ ಕ್ರಾಪ್ ಮಾಡಿದರೆ ಸ್ಪೇಸ್ ಯುಟಿಲೈಸೇಷನ್ ಚೆನ್ನಾಗಾಗುತ್ತೆ. ಹಾಗಾಗಿ ಈ ಥರ ಹ್ಯಾಂಗ್ ಮಾಡಿ ಅದಾದಮೇಲೆ ಇದು ಹೋಲ್ಸ್ ಮಾಡಿರ್ತೀವಿ ಸರ್. ಈ ಥರ ಹೋಲ್ಸ್ ಮಾಡಿರ್ತೀವಿ. ಹೋಲ್ಸ್ ಮಾಡಿ ಬಿಟ್ಟ ಮೇಲೆ ಇದು ವಿದಿನ್ 1 ವೀಕಲ್ಲಿ ಮಶ್ರೂಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ರೂಮಲ್ಲಿ ಟೆಂಪ್ರೇಚರ್ 24 to 26 ಇರಬೇಕು. ಹ್ಯೂಮಿಡಿಟಿ 80 to 90% ಹ್ಯೂಮಿಡಿಟಿ ಇರಬೇಕು. ಹ್ಯೂಮಿಡಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರ ನಾವು ಇದೆಲ್ಲ ಕೆಳಗಡೆ ತಾಡ್ಪಾಲ್ ಹಾಕಿದ್ದೀವಿ. ಈ ತಾಡ್ಪಾಲಲ್ಲಿ ವಾಟರ್ನ ಫುಲ್ ಫ್ಲಡ್ ಮಾಡಿಬಿಡ್ತೀವಿ. ಫ್ಲಡ್ ಮಾಡಿದ ಮೇಲೆ ಅದು ವಾಟರ್ ಅಂದರೆ ಎನ್ವೈರ್ಮೆಂಟಲ್ಲಿ ಎವಾಪರೇಟ್ ಆಗಿ ಮಾಯ್ಶ್ಚರಲ್ಲಿ ಫಿಲ್ ಆಗಿ ಹ್ಯೂಮಿಡಿಟಿ ರೇಸ್ ಆಗುತ್ತೆ, ಟೆಂಪ್ರೇಚರು ಡೌನ್ ಆಗುತ್ತೆ. ಸೊ ಹಾಗಾಗಿ ಕ್ರಾಪ್ ಚೆನ್ನಾಗಿ ಬರುತ್ತೆ. ಅಂದರೆ ಟೆಂಪ್ರೇಚರ್ ಹ್ಯೂಮಿಡಿಟಿ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ ಆ್ಯಕ್ಚುಲಿ ಕ್ರಾಪಿಂಗ್ ರೂಮಲ್ಲಿ. ಇದು ಆ್ಯಕ್ಚುಲಿ ನಾವು ಇದರಲ್ಲಿ ಒಂದು 8 to 9 ಬ್ಯಾಗ್ಸ್ ಬಂದಿರ್ತದೆ ಮೇಡಮ್. ಇದು ಒಂದು ಲೈನಲ್ಲಿ ಈ ಥರ ಯಾಕೆ ಮಾಡಿದ್ದಾರೆ? ರ್ಯಾಕಲ್ಲಿ ಇಡ್ಬೋದಿತ್ತಲ್ಲ? ಆ ರ್ಯಾಕಲ್ಲಿ ಇಟ್ಟರೆ ಏನಾಗುತ್ತೆ, ಸ್ಪೇಸ್ ಯುಟಿಲೈಸೇಷನ್ ಆಗೋದಿಲ್ಲ ಮೇಡಮ್. ಅದು ಇದರಲ್ಲಿ ವರ್ಟಿಕಲ್ ಕ್ರಾಪಿಂಗ್ ಇದ್ದಂಗೆ. ಇದು ವರ್ಟಿಕಲ್ ಕ್ರಾಪಿಂಗ್ ನೀವು ಮಾಡಿದ್ರೆ ಸ್ಪೇಸ್ ಯುಟಿಲೈಸೇಷನ್ ಭಾಳ ಚೆನ್ನಾಗಾಗ್ತದೆ ಮೇಡಮ್. ಹಾಗಾಗಿ ಇದು ಹ್ಯಾಂಗ್ ಮಾಡಿದರೆ ಒಂದು ಎಕ್ಸಾಂಪಲ್ ಈಗ 100 ಸ್ಕ್ವೇರ್ ಫೀಟಲ್ಲಿ 10x10 ರೂಮಲ್ಲಿ ನೀವು ಆರಾಮಾಗಿ 120 ಬ್ಯಾಗ್ಸ್ವರೆಗೂ ಕುಂದಿರಿಸ್ಬೋದು ಈ ಥರ ಹ್ಯಾಂಗ್ ಮಾಡಿದರೆ. ಅದೇ ನೀವು ಒಂದು ರ್ಯಾಕಲ್ಲಿ ಇಟ್ಟರೆ ನಿಮ್ಗೆ ಅಷ್ಟು ಆಗೋದಿಲ್ಲ, ಭಾಳ ಕಡಿಮೆ. ಅಂದರೆ ಒಂದು 50% ನೀವು ಬ್ಯಾಗ್ಸನ್ನು ಇಡ್ಬೋದು. ಆ ರೂಮಲ್ಲಿ 14 ದಿನ ಆಯಿತು. ಈ ರೂಮಲ್ಲಿ ಎಷ್ಟು ದಿನ ಬೆಳವಣಿಗೆ ಆಗಬೇಕು? ಅಲ್ಲಿಂದ ಇನ್ಕ್ಯುಬೇಷನ್ ರೂಮ್ಲಿಂದ ಕ್ರಾಪಿಂಗ್ ರೂಮಿಗೆ ಬಂದ ಮೇಲೆ ಇಲ್ಲಿ ಹೆಚ್ಚು ಕಡಿಮೆ ಒಂದು ವೀಕ್ to 10 ಡೇಸಲ್ಲಿ ಮಶ್ರೂಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಹಾರ್ವೆಸ್ಟ್ 10 ಡೇಸಲ್ಲಿ ಬರುತ್ತೆ, ಸೆಕೆಂಡ್ ಹಾರ್ವೆಸ್ಟ್ ಮತ್ತು 8 to 10 ಡೇಸಲ್ಲಿ ಬರುತ್ತೆ. ಅದಾದಮೇಲೆ ಬ್ಯಾಗ್ಸನ್ನು ನಾವು ಡಿಸ್ಕಾರ್ಡ್ ಮಾಡ್ತೀವಿ. ಥರ್ಡ್ ಹಾರ್ವೆಸ್ಟ್ ಬೇಕಂದ್ರೆ ತೊಗೋಬಹುದು. ಬಟ್ ಥರ್ಡ್ ಹಾರ್ವೆಸ್ಟ್ ತೊಗೊಂಡ್ರೆ ಇನ್ಸೆಕ್ಟ್ಸ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸೆಕೆಂಡ್ ಹಾರ್ವೆಸ್ಟ್ ಆದರೆ ಒಳ್ಳೆಯದು. 2ನೇ ಹಾರ್ವೆಸ್ಟಲ್ಲೇ ಮುಗಿಸ್ಬಿಡ್ಬೇಕು. ಹಾಗಾಗಿ ಅದು ಅಂದರೆ ಕಮರ್ಷಿಯಲ್ ಪ್ರೊಡಕ್ಷನ್ ಮಾಡೋದಕ್ಕೆ ಅದು ವಯಬಲ್ ಆಗುತ್ತೆ, ಮೇಂಟೈನ್ ಮಾಡೋದಕ್ಕೂ ಈಸಿ ಆಗುತ್ತೆ. 2ನೇ ಹಾರ್ವೆಸ್ಟ್, ಫಸ್ಟ್ ಆ್ಯಂಡ್ ಸೆಕೆಂಡ್ ಅಷ್ಟೇ ತೊಗೊಂಡ್ರೆ. ಇದೀಗ ಹಾರ್ವೆಸ್ಟಿಂಗ್ ಟೈಮ್ ಬಂದಿದೆ ರೀ. ಇದು ಹಾರ್ವೆಸ್ಟಿಂಗ್ ಟೈಮ್ ಬಂದಮೇಲೆ ಹಿಂಗೆ ಇದನ್ನು ಜಸ್ಟ್ ಟ್ವಿಸ್ಟ್ ಮಾಡಬೇಕು. ಹಿಂಗೆ ಅಥವಾ ಹಿಂಗೆ ಟ್ವಿಸ್ಟ್ ಮಾಡಿದ್ರೆ ಇದು ಓಪನ್ ಆಗಿಬಿಡುತ್ತೆ.
ಸೊ ಹಾರ್ವೆಸ್ಟಿಂಗ್ ಕರೆಕ್ಟ್ ಟೈಮಿಗೆ ಮಾಡಬೇಕು. ಹಾರ್ವೆಸ್ಟಿಂಗ್ ಟೈಮ್ ಲೇಟ್ ಆದ್ರೆ ಇದು ಸ್ಪೋರ್ಸ್ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಪೋರ್ಸ್ ಒಂದ್ಸಲ ಬಿಡ್ತಪ್ಪ ಅಂತಂದ್ರೆ ಇದ್ರ ಲೈಫ್ ಕಡಿಮೆ ಆಗಿಬಿಡುತ್ತೆ. ಸೊ ಲೈಫ್ ಕಡಿಮೆ ಆದಂದ್ರೆ ನೀವು ಮಾರ್ಕೆಟಿಂಗ್ ಮಾಡೋದು, ಸೇಲ್ಸ್ ಮಾಡೋದು ಭಾಳ ಟಫ್ ಆಗುತ್ತೆ. ಹಾಗಾಗಿ ಕರೆಕ್ಟ್ ಟೈಮಿಗೆ ಕಟಾವ್ ಮಾಡೋದು ಭಾಳ ವೆರಿ ಇಂಪಾರ್ಟೆಂಟ್ ಇದೆ. ಆ್ಯಕ್ಚುಲಿ ನಾವು ಕ್ರಾಪಿಂಗ್ ರೂಮಿಗೆ ಬಂದು 8 to 10 days ಆದಮೇಲೆ ಈ ಥರ ಫಸ್ಟ್ ಇದು ಪಿನ್ ಹೆಡ್ಸ್ ಬಿಡುತ್ತೆ. ಇದು ಪಿನ್ ಹೆಡ್ಸ್ ಬಿಟ್ಟ ಮೇಲೆ ಇದು ವಿದಿನ್ 2 days ದೊಡ್ಡ ಸೈಜ್ ಆಗಿ ಹಾರ್ವೆಸ್ಟಿಂಗ್ ಸೈಜಿಗೆ ಬರುತ್ತೆ. ರೆಡಿ ಆಗಿರುವಂತ ಬ್ಯಾಗ್ಸ್ಗಳಿದಾವೆ, ಆಮೇಲೆ ಬೆಳವಣಿಗೆ ಹಂತದಲ್ಲೂ ಬ್ಯಾಗ್ಸ್ಗಳಿದಾವೆ. ಸೊ ಇಲ್ಲಿ ಕೊಯ್ಲ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಅದನ್ನ ಪ್ಯಾಕಿಂಗ್ ಮಾಡ್ತೀರಾ. ಇದನ್ನ 250 grams ಅಥವಾ 200 grams ಕಸ್ಟಮರ್ಸ್ ಹೆಂಗೆ ಡಿಮಾಂಡ್ ಇರುತ್ತೆ ಆ ಪ್ರಕಾರ ನಾವು ಪ್ಯಾಕಿಂಗ್ ಮಾಡಿ ಕಸ್ಟಮರ್ ಕೊಡ್ತೇವೆ. ಈಗ ಇದು ಮೇಡಮ್ ಆ್ಯಕ್ಚುಲಿ ಇದು ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದು. ಈ ಮಶ್ರೂಮ್ನ ನಾವು ಆ್ಯಕ್ಚುಲಿ ಹಿಂದಿನ ಏನಿದೆಲ್ಲ ಇದು ಕ್ಲೀನ್ ಮಾಡ್ತೀವಿ. ಈ ಥರ ಹಿಂದಿಂದ ಇದು ಹುಲ್ಲು ಥರ ಏನಿರುತ್ತಲ್ಲ ಇದನ್ನು ಕ್ಲೀನ್ ಮಾಡಿ ಈ ಥರ ಸಣ್ಣ ಇದು ಟ್ರೇದಲ್ಲಿ ಟ್ರೇದಲ್ಲಿ ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ. ಆ್ಯಕ್ಚುಲಿ ಅಂದರೆ ಹೆಂಗಿರುತ್ತೆ ಆರ್ಡರ್ಸ್ ಹೆಂಗಿರುತ್ತೆ ಆ ಥರ ಮಾಡ್ತೀವಿ. ಎಕ್ಸಾಂಪಲ್ ಈಗ ರಿಟೇಲ್ ಕೊಡೋದಿದೆ ಅಂತಂದರೆ 250 grams 200 grams ಅದು ಮಾಡ್ತೀವಿ. ಅದು ಉಳಿದಪ್ಪ ಎಕ್ಸಸ್ ಇದೆ ಅಂತಂದರೆ ಈ ಥರ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ತೀವಿ. ಇದು ನೀವು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿದ್ರೆ ಒಂದು 3 to 4 days ಇಡ್ಬೋದು, ಫ್ರಿಜ್ಜಲ್ಲಿ ಇಡಬೇಕು. ಯೂಶ್ವಲಿ ನೀವು ಎಷ್ಟು ರೇಟಿಗೆ ಮಾಡ್ತೀರಾ? ಅಂದರೆ ಗ್ರಾಮ್ ಲೆಕ್ಕನೋ ಅಥವಾ ಕೆ ಜಿ ಲೆಕ್ಕ ಎಷ್ಟು, ಅಥವಾ 1 kg ಲೆಕ್ಕ ಆದರೆ ಎಷ್ಟು ರೇಟ್ ಇರುತ್ತೆ? ಹಾಂ, ಅಂದರೆ ಹೆಂಗಿದೆ ಮೇಡಮ್ ಆ್ಯಕ್ಚುಲಿ ಇದು 250 grams ಪ್ಯಾಕೆಟ್ ಬಂದರೆ ಇದು 70 rupees ಒಂದು ಪ್ಯಾಕೆಟ್ ಕೊಡ್ತೀವಿ ಮೇಡಮ್. 60 to 70 rupees ಅಂದರೆ 1 kgಗೆ 240 rupees to 260 rupees ಕೊಡ್ತೀವಿ. ಅದು ಹೋಲ್ಸೇಲಲ್ಲಿ ಇತ್ತಂತಂದರೆ 200 rupees to 220 rupees ಅಲ್ಲಿ ಕೊಡ್ತೀವಿ ಹೋಲ್ಸೇಲ್. ಹಾಂ, ಆನ್ ಡಿಮಾಂಡ್ ಬೇಸಿಸ್ ಮೇಲೆ ಮಾಡ್ತೀವಿ. ಪ್ಲಸ್ ನಾವು ಒಂದು ಲೆವೆಲಲ್ಲಿ ಪ್ರೊಡಕ್ಷನ್ ಮೇಂಟೈನ್ ಮಾಡ್ತಾ ಇರ್ತೀವಿ. ಡೈಲಿ 40-50 kg ಮೇಂಟೈನ್ ಮಾಡ್ತಾ ಇರ್ತೀವಿ. ಯಾಕಂದರೆ ಆರ್ಡರ್ಸ್ ಅಷ್ಟು ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಪ್ರೊಡಕ್ಷನ್ ಇಷ್ಟೆಲ್ಲ ಪ್ರೊಸೀಜರ್ ಹೇಳಿದ್ರಿ ನೀವು. ಪ್ರೊಡಕ್ಷನ್ ಆದಮೇಲೆ ಮಾರುಕಟ್ಟೆಗೆ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡಿದ್ದೀರಾ? ಎಲ್ಲಿ ಮಾರಾಟ ಆಗುತ್ತೆ ನಿಮ್ಮ ಮಶ್ರೂಮ್ ಎಲ್ಲ ಬೆಳೆದಿರೋದು? ನಾವು ಮೇಜರ್ ಮಾರ್ಕೆಟ್ ನಮ್ದು ಇರೋದೇ ಹೋಲ್ಸೇಲ್ ಮಾರ್ಕೆಟ್ ಮೇಡಮ್. ಹೋಲ್ಸೇಲ್ ಮಾರ್ಕೆಟ್ ಅಂದರೆ ನಾವು ಗೋವಾದಲ್ಲಿ ಮೇನ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಗೋವಾದಲ್ಲಿ ಕಸ್ಟಮರ್ಗೆ ಅವೇರ್ ಇದೆ ಮಶ್ರೂಮ್ ಬಗ್ಗೆ. ಸೊ ಹಾಗಾಗಿ ಸೇಲ್ಸ್ ಒಂದು ಸ್ವಲ್ಪ ಈಸಿ ಇದೆ. ಬಟ್ ನೀವು ಅದು ಯಾವ ಮಾರ್ಕೆಟಲ್ಲಿ ಮಾರ್ಕೆಟ್ ಇಲ್ಲ, ಯಾವ ಏರಿಯಾದಲ್ಲಿ ಪಬ್ಲಿಕ್ಗೆ ಅವೇರ್ ಇಲ್ಲ ಜನಕ್ಕೆ, ಆ ಮಾರ್ಕೆಟಲ್ಲಿ ನೀವು ಮಾರ್ಕೆಟ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ. ನೀವು ಕಮ್ಯುನಿಕೇಟ್ ಅಂದರೆ ಮಂದಿ ಜೋಡಿ ಮಾತಾಡಬೇಕು, ತಿಳಿಸಿ ಹೇಳಬೇಕು ಮಶ್ರೂಮ್ ತಿನ್ನೋದ್ರಿಂದ ಏನೇನಾಗುತ್ತೆ, ನಾವು ಹೆಂಗೆ ಬಳಸ್ತೀವಿ ಎಲ್ಲನೂ ಜನಕ್ಕೆ ಜೋಡಿ ಮಾತಾಡಿ ಹೇಳ್ತಾ ಹೋದರೆ ಜನ ನಿಮ್ಗೆ ಎಕ್ಸೆಪ್ಟ್ ಮಾಡ್ತಾ ಹೋಗ್ತಾರೆ. ಸೊ ಒಂದಿಂದ ಒಂದೊಂದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ನೆಟ್ವರ್ಕು ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಆ ಥರ ನಾವು ಮಾಡ್ತೀವಿ ಮೇಡಮ್ ಆ್ಯಕ್ಚುಲಿ. ಸೊ ನಿಮಗೆ ಇಲ್ಲಿಂದ ಆದಾಯ ಎಷ್ಟು ಹೊಂದುತ್ತೆ, ಎಷ್ಟು ಖರ್ಚಿದೆ, ಮತ್ತು ನಿಮಗೆ ಎಷ್ಟು ನಿವ್ವಳ ಆದಾಯ ಸಿಗುತ್ತೆ ಈ ಒಂದು ಯೂನಿಟಿಂದ? ನಮ್ದು ಆ್ಯಕ್ಚುಲಿ ಇದು 4500 square feet ಟೋಟಲ್ ಏರಿಯಾ ಇದೆ ಮೇಡಮ್. ಇಂಡೋರಲ್ಲಿ. ಔಟ್ಡೋರಲ್ಲಿ ನಿಯರ್ಲಿ 1500 to 2000 square feet ಇದೆ ನಮ್ಮದು. ಇದರಲ್ಲಿ ನಾವು ಎಲ್ಲ ಟೋಟಲ್ ಅಂದರೆ ಒಂದು ಮಂತಿಗೆ ನಾವು 2 tons per monthವರೆಗೂ ತೆಗಿಬೋದು ಮೇಡಮ್. ಅಂದರೆ ಡೈಲಿ 70 to 80 kg, ಹೆಚ್ಚು ಕಡಿಮೆ 62 ಕೆಪಾಸಿಟಿ ಇದೆ. 60 to 80 kg ಕೆಪಾಸಿಟಿ ಇದೆ. ರಫ್ಲಿ ಒಂದು ಮಂತ್ಲಿ 2 tons per monthವರೆಗೂ ತೆಗಿತೀವಿ ನಾವು. ಅದರಲ್ಲಿಂದ ಹೋಲ್ಸೇಲಲ್ಲಿ ಪ್ಲಸ್ ಎಂಡ್ ಕಸ್ಟಮರ್ಸ್ಗೆ ರಿಟೇಲ್ ಇದೆಲ್ಲ ಡಿವೈಡ್ ಮಾಡಿದಾಗ ಹೆಚ್ಚು ಕಡಿಮೆ ಒಂದು 3.5 lakhsವರೆಗೂ ಟೋಟಲ್ ರೆವಿನ್ಯೂ ಆಗುತ್ತೆ, ಟೋಟಲ್ ಆದಾಯ ಹುಟ್ಟುತ್ತೆ. ಇದರಲ್ಲಿ ನಮ್ದೆಲ್ಲ ಖರ್ಚೆಲ್ಲ ತೆಗೆದ್ರೆ ಒಂದು 2 ಲಕ್ಷ 2,20,000ವರೆಗೂ, ಅಂದರೆ 1,80,000ಲಿಂದ 2,20,000ವರೆಗೂ ಹೆಚ್ಚು ಕಡಿಮೆ ಖರ್ಚು ಬರುತ್ತೆ. ಇದೆಲ್ಲ ಖರ್ಚು ತೆಗೆದ್ಮೇಲೆ ನಿಮಗೆ 1,30,000 1,50,000 1,00,000ವರೆಗೂ ಉಳಿಯುತ್ತೆ ಮೇಡಮ್ ಆ್ಯಕ್ಚುಲಿ. ಅಂದರೆ ನಿಯರ್ಲಿ ಒಂದು 40% ಮಾರ್ಜಿನ್ ಇದೆ. ಟೋಟಲ್ ರೆವಿನ್ಯೂಲಿಂದ 40% ಮಾರ್ಜಿನ್ ಸಿಗುತ್ತೆ. ಅದು ಎದ್ರ ಮೇಲೆ ಅವಲಂಬನೆ ಇದೆ ಅಂದರೆ ಮೇಡಮ್ ಆ್ಯಕ್ಚುಲಿ ನೀವು 10 kg ಡೈಲಿ ಮಾಡುವಾಗ ನಿಮ್ಮದು ಖರ್ಚೇ ಬೇರೆ ಇರುತ್ತೆ. 1 kgಗೆ ನಿಮಗೆ 130-140 ರೂಪಾಯಿ ಖರ್ಚು ಬರ್ತಾ ಇರುತ್ತೆ. ಅದು ನೀವು ರೆಂಟಲ್ ಬೇಸ್ ಮೇಲೆ ಮಾಡ್ತಾ ಇದ್ದೀರಾ ಅಂದರೆ ಮಸ್ತ್ ಖರ್ಚು ಜಾಸ್ತಿ ಆಗುತ್ತೆ. 20 kg 30 kg ಮಾಡ್ತಾ ಇದ್ದೀರಾ ಅಂತಂದರೆ ಅವಾಗ 1 kg ಕಾಸ್ಟ್ ಬೇರೆ ಬರುತ್ತೆ. ನೀವು ಡೈಲಿ 50 kg 100 kg ಮಾಡ್ತಾ ಇದ್ದೀರಾ ಅಂದರೆ ಅವಾಗೇ ಕಾಸ್ಟ್ ಬೇರೆ ಬರುತ್ತೆ. ಸೊ ನಂದು ಎಕ್ಸ್ಪೀರಿಯನ್ಸಲ್ಲಿ ಉಳಿತಾಯ ಜಾಸ್ತಿ ಆಗುತ್ತೆ. ಈಗ ಅಬೋ 100 kg ಪರ್ ಡೇ ಮಾಡಿದರೆ ಅಟ್ಲೀಸ್ಟ್ 40%ವರೆಗೂ 50%ವರೆಗೂ ನಿಯರ್ಗೂ ಹೋಗ್ಬೋದು. ಸೊ ಆಮೇಲೆ ಇದು ಇಂಡೋರ್ ಇರೋದ್ರಿಂದ ಮಕ್ಕಳು ಮಾಡ್ಬೋದು, ಹಾಂ ಯಾರಾದರೂ ಮಾಡ್ಬೋದು, ವಯಸ್ಸಾದವರು ಸಹಿತ ಇದನ್ನ ಈ ಟೆಕ್ನಾಲಜಿ ಅರ್ಥ ಮಾಡ್ಕೊಂಡ್ರೆ ಅವರು ಕೂಡ ಇದನ್ನ ಮಾಡ್ಬೋದು ಅಣಬೆ ಬೇಸಾಯ. ಹೌದು. ಇದು ಅಣಬೆ ಬೇಸಾಯ ಹೆಂಗಿದೆ ಅಂದರೆ ಮೇಡಮ್ ಆ್ಯಕ್ಚುಲಿ ಇದಕ್ಕೆ ಏನೂ ಬೇಕಾಗಿಲ್ಲ. ಈಗ ಮಳೆ ಭಾಳ ಬಂತಂದರೆ ಫ್ಲಡ್ ಬಂದರೆ ವ್ಯವಸಾಯ ಎಲ್ಲ ಇದು ಹಾಳಾಗುತ್ತೆ, ಲ್ಯಾಂಡ್ ಹಾಳಾಗುತ್ತೆ. ಇದರ ಇಂಡೋರ್ ಇರೋದ್ಲಿಂತ ಇದಕ್ಕೆ ಏನೂ ಅವಲಂಬನೆ ಇಲ್ಲ. ನೀವು ಯಾವುದೋ ಟೈಮಲ್ಲಿ ನೀವು ಅರೇಂಜ್ಮೆಂಟ್ ಮಾಡ್ಕೊಂಡು ಮಾಡ್ಬೋದು ಒಳಗಡೆ. ಮತ್ತು ಇದು ಬಿಸಿಲಿಗೆ ಮತ್ತು ಮಣ್ಣಿಂದ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಯಾರಾದರೂ ಕೆಲಸ ಮಾಡ್ಬೋದು. ಯಂಗ್ ಹುಡುಗರ್ಲಿಂದ ಏಜ್ ಇರೋರು ಯಾರಾದರೂ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಗೆ ಇದೆಲ್ಲ ಪ್ರೊಡಕ್ಷನ್ ಮಾಡೋದ್ರಲ್ಲಿ ಸಮಸ್ಯೆಗಳು ಏನು ಬರುತ್ತೆ ಅಥವಾ ಈ ಚಾಲೆಂಜಸ್ ಏನಿದೆ? ಅಣಬೆ ಬೇಸಾಯ ಮಾಡ್ಬೇಕಂತ ಭಾಳ ಜನ ಉತ್ಸಾಹದಿಂದ ಬರ್ತಾರೆ, ಆದರೆ ಇದರಲ್ಲಿ ಇರೋವಂಥ ಚಾಲೆಂಜಸ್ ಏನು? ಸೊ ಏನು ಪ್ರಾಬ್ಲಮ್ಸ್ಗಳು ಇದ್ದಾವೆ ಅದನ್ನು ಕೂಡ ಹೇಳಿ. ಡಿಟರ್ಮಿನೇಷನ್ ಇಲ್ಲ ಅಂತಂದರೆ ಏನಾಗುತ್ತೆ, ವರ್ಕ್ ಸೀರಿಯಸ್ ಆಗಿ ಆಗೋದಿಲ್ಲ. ವರ್ಕ್ ಸೀರಿಯಸ್ ಆಗಿ ಆಗದೆ ಹೋದರೆ ಏನಾಗುತ್ತೆ, ರಿಸಲ್ಟ್ ಕರೆಕ್ಟಾಗಿ ಬರೋದಿಲ್ಲ. ಅಂದರೆ ಕಂಟ್ಯಾಮಿನೇಷನ್ ಪ್ರಾಬ್ಲಮ್ ಬರುತ್ತೆ. ಕಂಟ್ಯಾಮಿನೇಷನ್ ಪ್ರಾಬ್ಲಮ್ ಬಂದಿದೆ ಅಂತಂದರೆ ನೀವು ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ. ಓಕೆ, ಹಂಗಾಗಿ ಹೆಂಗಿದೆ ಅಂತಂದರೆ ಸೀರಿಯಸ್ ಆಗಿ ಕೆಲಸ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ. ಇದೊಂದು ಬಿಗ್ಗೆಸ್ಟ್ ಚಾಲೆಂಜ್.
ಇದಾದಮೇಲೆ ನೀವು ಪ್ರೊಡಕ್ಷನ್ ಎಲ್ಲ ಮಾಡ್ತೀರಾ, ನೀವು ರಿಸಲ್ಟ್ ತೊಗೊಂಬರ್ತೀರಲ್ಲ ಆಯಿತು, ಬಟ್ ನೀವು ಸೇಲ್ಸ್ ಮಾಡೋದು ಬಿಗ್ಗೆಸ್ಟ್ ಚಾಲೆಂಜ್ ಇದೆ. ಪ್ರೊಡಕ್ಷನ್ ಇಸ್ ಅ ಒನ್ ಚಾಲೆಂಜ್, ಸೇಲ್ಸ್ ಇಸ್ ಅ ಒನ್ ಚಾಲೆಂಜ್. ಹೆಂಗಿದೆ ಅಂತಂದರೆ ಸೇಲ್ಸ್ ಮಾಡಬೇಕಂತಂದ್ರೆ ಹೆಂಗಿದೆ ಅಂದರೆ, ಈಗ ಕಾಂಪಿಟೇಷನ್ ಇಲ್ಲ ಅನ್ನೋದ್ರಿಂದ ಒಂದು ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಈ ಕಾಂಪಿಟೇಷನ್ ಇಲ್ಲ ಅಂತಂದರೆ ನೀವು ಈಸಿಯಾಗಿ ಸೇಲ್ ಮಾಡ್ಬೋದು, ಇದು ಅಡ್ವಾಂಟೇಜು. ಬಟ್ ಮತ್ತು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಏನಂತಂದರೆ ನೀವು ಸೇಲ್ ಮಾಡೋದು ಭಾಳ ಕಷ್ಟ ಇರುತ್ತೆ, ಯಾಕಂದರೆ ಜನಕ್ಕೆ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ, ಅವೇರಿ ಇರೋದಿಲ್ಲ, ಹಾಗಾಗಿ ಸೇಲ್ಸ್ ಮಾಡೋದು ಭಾಳ ಕಷ್ಟ ಇರುತ್ತೆ. ಸೊ ಮಾರ್ಕೆಟಿಂಗ್ನು ಚಾಲೆಂಜ್ ಇದೆ, ಪ್ರೊಡಕ್ಷನು ಚಾಲೆಂಜ್ ಇದೆ. ಬಟ್ ಸೀರಿಯಸ್ ಆಗಿ ಮಾಡಿದ್ರೆ ಪ್ರೊಡಕ್ಷನ್ ಮಾಡ್ಬೋದು ನೀವು, ಬಟ್ ಮಾರ್ಕೆಟಿಂಗ್ ಮಾಡೋದು ಏನಿದೆಯಲ್ಲ ನಿಮ್ಮ ಕಡೆ ಆ್ಯಕ್ಚುಲಿ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರಬೇಕು, ಜನಕ್ಕೆ ತಿಳಿಸಿ ಹೇಳಬೇಕು, ಕನ್ವಿನ್ಸ್ ಮಾಡಬೇಕು, ನೀವು ಪ್ರೈಸಲ್ಲಿ ವರ್ಕೌಟ್ ಮಾಡಬೇಕು, ಎಲ್ಲ ಥರನೂ ವರ್ಕೌಟ್ ಮಾಡಿದ ಮೇಲೆ ಅದು ಆ್ಯಕ್ಚುಲಿ 100% ಆಗುತ್ತೆ ಮೇಡಮ್ ವರ್ಕ್. ಸೊ ನೀವು ಹೊಸ ಬರ್ತಿರೋ ಪೀಳಿಗೆಗೆ ಅಥವಾ ರೈತರಿಗೆ ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಅಣಬೆ ಬೇಸಾಯದ ಬಗ್ಗೆ? ಅಣಬೆ ಬೇಸಾಯ ಅದು ಝೀರೋ ವೇಸ್ಟೇಜ್ ಕ್ರಾಪ್ ಇದೆ. ಆ್ಯಕ್ಚುಲಿ ಝೀರೋ ವೇಸ್ಟೇಜ್ ಅಂತಂದರೆ ವೇಸ್ಟ್ಲಿಂತ ನಾವು ಸ್ಟಾರ್ಟ್ ಮಾಡ್ತೀವಿ. ವೇಸ್ಟ್ ಅಂದರೆ ಏನು? ಭತ್ತದ ಹುಲ್ಲು, ಭತ್ತ ತೆಗೆದ ಮೇಲೆ ಭತ್ತ ಉಳಿಯುತ್ತೆ, ಅದೊಂದು ಯಾವುದೋ ಹುಲ್ಲಿರಲಿ, ಅದು ಉಳಿದಿದ್ದ ಹುಲ್ಲನ್ನು ತೊಗೊಂಬಂದು ಅದರಲ್ಲಿಂದ ಅಣಬೆ ಬೆಳೆಸಿ ಅಣಬೆನೂ ನಾವು ಉಪಯೋಗ ತೊಗೊತೀವಿ. ಅದಾದಮೇಲೆ ಮತ್ತೆ ಅದನ್ನು ಬ್ಯಾಗ್ಸ್ ಎಲ್ಲ ಯೂಸ್ ಮಾಡಿ ಚೆಲ್ಲಿದ ಮೇಲೆ ಅದರಲ್ಲಿಂದ ಎರೆಹುಳದ ಗೊಬ್ಬರದಗಿನೂ ಸ್ಟ್ರಾಂಗ್ ಗೊಬ್ಬರ ರೆಡಿ ಆಗುತ್ತೆ ಇದರಲ್ಲಿಂದ. ಅಂದರೆ ವೇಸ್ಟ್ಲಿಂದ ಸ್ಟಾರ್ಟ್ ಆಯಿತು, ಅದರಲ್ಲಿಂದ ನೀವು ಇನ್ಕಮ್ ಎಲ್ಲ ತೊಗೊಂಡ್ರಿ, ಎಲ್ಲ ಮಾಡಿದ್ರಿ, ಅದಾದಮೇಲೆ ಮತ್ತೆ ಚೆಲ್ಲಿದ ಮೇಲೂ ಅದು ಮತ್ತೆ ಡಬಲ್ ವ್ಯಾಲ್ಯೂ ಕ್ರಿಯೇಟ್ ಮಾಡುತ್ತೆ. ಸೊ ಇದು ಝೀರೋ ವೇಸ್ಟೇಜ್ ಕ್ರಾಪ್ ಇದೆ ಆ್ಯಕ್ಚುಲಿ. ಹಾಗಾಗಿ ರೈತರನ್ನ ಏನು ಹೇಳ್ತೀನಿ ಅಂತಂದರೆ, ನೀವು ಸೀರಿಯಸ್ ಆಗಿ ಮಾಡೋದಿತ್ತಂತಂದರೆ ನಿಮ್ಮ ಮನೆಯಲ್ಲೂ ಬೆಳೆಸ್ಬೋದು, ಸಣ್ಣ ಪ್ರಮಾಣದಲ್ಲಿ 2 kg 3 kg ಬೆಳೆಸ್ಬೋದು. 2 kg ಮಾಡಿದ್ರೂ ನೀವು ಡೈಲಿ 400 ರೂಪಾಯಿ 500 ರೂಪಾಯಿ ತೆಗಿಬಹುದು. ಅದರಿಂದ ನಿಮ್ದು ಖರ್ಚೆಲ್ಲ ತೆಗೆದ್ರೂ ಒಂದು 300 ರೂಪಾಯಿ ಉಳಿದೇ ಹೇಳಿ ತಿಂಗಳ ಒಂದು 8,000 ರೂಪಾಯಿ ಯಾವುದು ಮನೇಲಿರೋ ಲೇಡೀಸೂ ಅರ್ನ್ ಮಾಡಬಹುದು. ರೈತರಂತಂದರೆ ಹೆಂಗಿರುತ್ತೆ, ಇದರಲ್ಲಿ ರೈತರಂತಂದರೆ ದೊಡ್ಡ ಪ್ರಮಾಣ ಅಂತಲ್ಲ, ಸಣ್ಣ ಪ್ರಮಾಣದಲ್ಲಿ ನೀವು ಸ್ಟಾರ್ಟ್ ಮಾಡಬಹುದು. 2-3 kg ಮಾಡಿದ್ರೂ ಸಹಿತ ನೀವು ತಿಂಗಳ 10,000 ರೂಪಾಯಿ ದುಡಿಬೋದು. ಅಂಥದ್ದು ಆ್ಯಕ್ಚುಲಿ ಇದೆ ಮೇಡಮ್ ಇದು. ಜಾಸ್ತಿ ಅಂದರೆ ನೀವು ಹೇಳೋ ಪ್ರಕಾರ ಜಾಸ್ತಿ ಸೊಫಿಸ್ಟಿಕೇಶನ್ ಬೇಕಾಗಿಲ್ಲ, ಆದರೆ ಅಣಬೆ ಬೇಸಾಯದ ಸ್ಕಿಲ್ಸ್, ಆ ತಾಂತ್ರಿಕತೆನ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಅದನ್ನ ಸರಿಯಾಗಿ ಅಳವಡಿಸಬೇಕು. ಹೌದು ಮೇಡಮ್, ಕರೆಕ್ಟ್ ಇದೆ. ಅಂದ್ರೆ ಮಾತ್ರ ನಿಮ್ಗೆ ಅಣಬೆ ಸರಿಯಾದ ಸಿಗುತ್ತೆ. ಎಲ್ಲರ ಬಹಳಷ್ಟು ಮತ್ತೆ ಪ್ರಾಬ್ಲಮ್ಸ್ ಏನಂದ್ರೆ ಲೈಕ್ ಕಂಟಾಮಿನೇಷನ್ ಇರ್ಬೋದು, ಹುಳ ಆಗೋದಿರ್ಬೋದು, ಆ ಥರದ್ದೆಲ್ಲ ಬರುತ್ತೆ. ಹೌದು ಮೇಡಮ್, ಇದರಲ್ಲಿ 2 ಥರನೂ ಪ್ರಾಬ್ಲಮ್ ಇದೆ. ಇನ್ನು ಡಾರ್ಕ್ ರೂಮಲ್ಲೂ ಪ್ರಾಬ್ಲಮ್ ಇದೆ ಮೇಡಮ್, ಕ್ರಾಪಿಂಗ್ ರೂಮಲ್ಲೂ ಪ್ರಾಬ್ಲಮ್ ಇದೆ. ಡಾರ್ಕ್ ರೂಮಲ್ಲಿ ಕಂಟಾಮಿನೇಷನ್ ಪ್ರಾಬ್ಲಮ್ ಇದೆ, ಕ್ರಾಪಿಂಗ್ ರೂಮಲ್ಲಿ ಇನ್ಸೆಕ್ಟ್ಸ್ ಹುಳುಗಳದ್ದು ಪ್ರಾಬ್ಲಮ್ ಇರುತ್ತೆ. ಸೊ 2 ಕಡೆನೂ ಪ್ರಾಬ್ಲಮ್ ಇದೆ. ಸೊ ಕಂಟಾಮಿನೇಷನ್ ಪ್ರೊಸೆಸ್ ಕರೆಕ್ಟಾಗಿ ಮಾಡಿದರೆ ಕಂಟಾಮಿನೇಷನ್ ಇಶ್ಯೂ ಬರೋದಿಲ್ಲ. ಕ್ರಾಪಿಂಗ್ ರೂಮಲ್ಲಿ ನೀವು ಪಾರ್ಟಿಷನ್ ಕರೆಕ್ಟಾಗಿ ಮಾಡಿಕೊಂಡು ಟೆಕ್ನಿಕಲಿ ಕರೆಕ್ಟಾಗಿ ಮಾಡಿದರೆ ಅಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಅಣಬೆ ಬೇಸಾಯ ಮಾಡೋರು ಫಸ್ಟು ಅದರದ್ದು ಟ್ರೈನಿಂಗ್ ತೊಗೋಬೇಕು, ಸರಿಯಾದ ಮಾಹಿತಿಯನ್ನು ತೊಗೋಬೇಕು, ತಾಂತ್ರಿಕ ಮಾಹಿತಿಯನ್ನು ತೊಗೋಬೇಕು, ಅದ್ರ ಜೊತೆಗೆ ಮಾರ್ಕೆಟಿಂಗನ್ನು ಹುಡುಕೋಬೇಕು. ಅಂದ್ರೆ ಮಾತ್ರ ಅಣಬೆ ಬೇಸಾಯ ಒಂದು ಒಳ್ಳೆಯ ಸಕ್ಸಸ್ಫುಲ್ ಬಿಸ್ನೆಸ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಮಾಹಿತಿನ ತಿಳಿಸ್ಕೊಟ್ಟಂಥ ಕೃಷ್ಣ ಅವರಿಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದಿಂದ ನಾನು ಡಾಕ್ಟರ್ ಐರಾದೇವಿ ಅಂಗಡಿ ಇವರಿಗೆ ತುಂಬ ಹೃದಯದ ವಂದನೆಯನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.